ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಸುಪ್ರಸಿದ್ಧ ಒಂದು ಯಾತ್ರಾ ಸ್ಥಳ ಅಂದ್ರೆ ಅದು ಜೇನುಕಲ್ಲು ಸಿದ್ದೇಶ್ವರ ಕ್ಷೇತ್ರ. ಈ ಕ್ಷೇತ್ರ ಅರಸೀಕೆರೆ ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯಾದಾಪುರದಲ್ಲಿರುವುದನ್ನು ಕಾಣಬಹುದಾಗಿದೆ. ಈ ಒಂದು ಕ್ಷೇತ್ರಕ್ಕೆ ನಾವು ತೆರಳುವಂತ ಸಂದರ್ಭದಲ್ಲಿ ಸುಂದರವಾದಂತಹ ಪ್ರಾಕೃತಿಕ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಕ್ಷೇತ್ರ ಒಂದು ಗಿರಿಯ ಮೇಲೆ ಇದ್ದು ಶಿವನ ಒಂದು ಆವಾಸ ಸ್ಥಾನವೇ ಎಂಬಂತಿರ್ತಕ್ಕಂತಹ ಒಂದು ಪುಣ್ಯ ಕ್ಷೇತ್ರ ಇದಾಗಿದೆ. ಕ್ಷೇತ್ರಕ್ಕೆ ನಾವು ಆಗಮಿಸ್ತಾ ಇದ್ದಂಗೆ ಹಲವಾರು ಪೌರಾಣಿಕ ಹಿನ್ನೆಲೆಯಲ್ಲಿರ್ತಕ್ಕಂತಹ ಸ್ಮಾರಕಗಳು ನಮ್ಮ ಕಣ್ಣಿಗೆ ಗೋಚರವಾಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ವಿಶಾಲವಾಗಿರ್ತಕ್ಕಂತಹ ಹೊರಾಂಗಣವನ್ನ ಕಾಣಬಹುದು. ಹಾಗೆ ಕ್ಷೇತ್ರದ ಒಂದು ಆಕರ್ಷಣೆ ಅಂದ್ರೆ ದಿವ್ಯ ಮತ್ತು ಭವ್ಯವಾಗಿರ್ತಕ್ಕಂತಹ ವಿಮಾನ ಗೋಪುರ ನೋಡಬಹುದಾಗಿದೆ. ನಾವೀಗ ವಿಶಾಲವಾಗಿರ್ತಕ್ಕಂಥ ಸ್ಥಳಾವಕಾಶವನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಹಲವಾರು ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕಟ್ಟಡಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ವಿಮಾನ ಗೋಪುರ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ವಿಮಾನ ಗೋಪುರ. ವಿಮಾನ ಗೋಪುರದ ಕೆಳಭಾಗದಲ್ಲಿ ಶಿಲೆಯಿಂದ ನಿರ್ಮಾಣವಾಗಿದ್ರೆ ನಂತರ ಅದನ್ನ ಸಿಮೆಂಟಿನಿಂದ ಸಂಪೂರ್ಣವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ವಿಮಾನ ಗೋಪುರದ ದ್ವಾರ ಬಾಗಿಲಿನಿಂದ ನಾವು ಆ ಒಂದು ಪರ್ವತಕ್ಕೆ ಅಥವಾ ಬೆಟ್ಟಕ್ಕೆ ಪ್ರವೇಶವನ್ನ ಪಡೆಯಬೇಕಾಗ್ತದೆ. ವಿಮಾನ ಗೋಪುರದ ಒಳಭಾಗದಿಂದ ಮುಂದೆ ತೆರಳಿದ್ರೆ ಅಲ್ಲಿ ನಮಗೆ ಮೆಟ್ಟಿಲುಗಳು ಕಣ್ಣಿಗೆ ಗೋಚರಿಸ್ತವೆ. ಸುಮಾರು 1101 ಮೆಟ್ಟಿಲುಗಳು ಈ ಒಂದು ಗಿರಿಯಲ್ಲಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಆ ಜೇನುಕಲ್ಲು ಸಿದ್ದೇಶ್ವರನ ದರ್ಶನವನ್ನು ಪಡಿಬೇಕು ಅಂದ್ರೆ 1101 ಮೆಟ್ಟಿಲುಗಳನ್ನ ಏರಿ ಆ ಜೇನುಕಲ್ಲು ಸಿದ್ದೇಶ್ವರರ ಒಂದು ದರ್ಶನವನ್ನ ಪಡಿಬೇಕಾಗತ್ತೆ. ಸುಂದರವಾದಂತಹ ಗಿರಿಧಾಮದಲ್ಲಿ ಪ್ರಾಕೃತಿಕವಾದಂತಹ ಸೌಂದರ್ಯದ ನಡುವೆ ಆ ಮೆಟ್ಟಿಲುಗಳನ್ನ ಏರ್ತಾ ಮೇಲೆ ಸಾಕ್ತಕ್ಕಂಥದ್ದೇ ಒಂದು ರೀತಿಯ ಸಂತಸದ ವಿಚಾರವೇ ಎಂದು ಹೇಳಬಹುದಾಗಿದೆ. ಕಿಡಿದಾಗಿರ್ತಕ್ಕಂತಹ ಮೆಟ್ಟಿಲುಗಳು ಏರ್ತಕ್ಕಂಥದ್ದು ಒಂದು ರೀತಿಯಾದಂತಹ ಚಾರಣದ ಅನುಭವವನ್ನೇ ನಮಗೆ ನೀಡುತ್ತದೆ. ಸುಮಾರು ಸಾವಿರಾರು ಜನರು ಕ್ಷೇತ್ರಕ್ಕೆ ಒಂದು ಭೇಟಿಯನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ಇದೊಂದು ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಹಲವಾರು ಸಿದ್ಧರು ಸನ್ಯಾಸಿಗಳು ತಪೋನುಷ್ಠಾನವನ್ನ ಮಾಡ್ತಾ ಇರ್ತಕ್ಕಂತಹ ಒಂದು ದಿವ್ಯ ಪುಣ್ಯ ಕ್ಷೇತ್ರ ಇದಾಗಿತ್ತು. ಹೀಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದ ಪಕ್ಕದಲ್ಲಿ ಇರತಕ್ಕಂತಹ ಗ್ರಾಮದಲ್ಲಿ ರುಜನೆಗಳಿಂದ ಜನರು ಬಳಲು ತೊಡಗಿದ್ರು. ಆಗ ಇಲ್ಲಿದ್ದಂತಹ ಒಬ್ಬ ಸನ್ಯಾಸಿಯ ಬಳಿ ಬಂದಂತಹ ಜನರು ತಮ್ಮ ರೋಗಗಳಿಗೆ ಪರಿಹಾರವನ್ನ ನೀಡುವಂತೆ ಕೇಳಿಕೊಡ್ತಾರೆ. ಆಗ ಆ ಸನ್ಯಾಸಿ ಸಿದ್ದೇಶ್ವರನ ಅಂದ್ರೆ ಶಿವನನ್ನ ಕುರಿತು ಅಗಾಧವಾದ ತಪಸ್ಸನ್ನು ಆಚರಿಸ್ತಾರೆ. ಆಗ ಶಿವ ಅಥವಾ ಸಿದ್ದೇಶ್ವರರು ಇಲ್ಲಿ ಪ್ರತ್ಯಕ್ಷವಾಗಿ ಆ ರೋಗಗಳು ಕ್ಷೇತ್ರಕ್ಕೆ ಬಂದಂತವರಿಗೆ ಪರಿಹಾರವಾಗುವಂತೆ ವರವನ್ನ ನೀಡುತ್ತಾರೆ. ಅದರ ಕುರುವಾಗಿ ಶ್ರೀ ಕ್ಷೇತ್ರದ ಬೆಟ್ಟದ ಮೇಲೆ 2 ಪಾದಗಳನ್ನ ಇಟ್ಟಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಹಾಗೆಯೇ ಯಾದಾಪುರ ಗ್ರಾಮದಲ್ಲಿ ನಂದಿಯ ರೂಪದಲ್ಲಿ ಸಿದ್ದೇಶ್ವರರು ನೆಲೆಸಿರ್ತಕ್ಕಂಥದ್ದನ್ನ ಕೂಡ ಕಾಣಬಹುದಾಗಿದೆ. ಈ ರೀತಿಯಾಗಿ ಒಂದು ಪೌರಾಣಿಕ ಹಿನ್ನೆಲೆಯನ್ನ ಕ್ಷೇತ್ರಕ್ಕೆ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಶ್ರೀ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಅಂತ ಹೆಸರು ಬರಲು ಕಾರಣ ಅಂದ್ರೆ ಈ ಕ್ಷೇತ್ರದಲ್ಲಿ ಹಲವಾರು ಜೇನು ಗೂಡುಗಳು ಹಿಂದೆ ಇದ್ದಿದ್ದನ್ನು ಕಾಣಬಹುದಾಗಿದೆ. ಪ್ರಸ್ತುತ ಕೂಡ ಹಲವು ಜೇನು ಗೂಡುಗಳು ಇರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಹಿಂದೆ ಸಾಕಷ್ಟು ಜೇನುಗಳಿದ್ದು ಆದರೆ ಪ್ರಸ್ತುತ ಪ್ರಾಕೃತಿಕ ವೈಪರೀತ್ಯದಿಂದಾಗಿ ಅವುಗಳ ಸಂಖ್ಯೆ ಕಡಿಮೆ ಆಗಿರುವುದನ್ನು ಕಾಣಬಹುದಾಗಿದೆ. ಶ್ರೀ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಸೂಕ್ತವಾದಂತಹ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಿರುವುದನ್ನು ಕಾಣಬಹುದು. ಕುಡಿಯ ನೀರಿರ್ಬೋದು, ಕೈಕಾಲುಗಳನ್ನು ತೊಳೆದುಕೊಳ್ಳಲಿಕ್ಕಿರ್ಬೋದು, ಸೂಕ್ತ ವ್ಯವಸ್ಥೆಗಳನ್ನ ಕ್ಷೇತ್ರದ ವತಿಯಿಂದ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇದು ಗಿರಿಯ ತುತ್ತ ತುದಿಯಲ್ಲಿರ್ತಕ್ಕಂತಹ ಶ್ರೀ ಜೇನುಕಲ್ಲು ಸಿದ್ದೇಶ್ವರರ ಪಾದಗಳನ್ನು ಹುರಿರ್ತಕ್ಕಂತಹ ಒಂದು ದಿವ್ಯ ಸುಕ್ಷೇತ್ರ ಇದಾಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ದಿವ್ಯ ಶಕ್ತಿಯನ್ನು ಆರಾಧಿಸಿದರೆ ನಾವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ನೆರವೇರ್ತವೆ. ಬೇಡಿದ್ದನ್ನೆಲ್ಲ ನೀಡ್ತಕ್ಕಂಥ ಶಕ್ತಿ ಈ ಒಂದು ದೈವಕ್ಕೆ ಇದೆ ಅಂತಕ್ಕಂಥದ್ದು ಭಕ್ತರ ಮಹಾ ನಂಬಿಕೆಯಾಗಿದೆ. ಒಂದು ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಸಾವಿರಾರು ಭಕ್ತರು ಭೇಟಿ ನೀಡ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇದು ಆ ಸಿದ್ದೇಶ್ವರರು ಇಟ್ಟಂತಹ ಪಾದದ ಗುರುತುಗಳು. ಎಡಪಾದ ಮತ್ತು ಬಲಪಾದ ಎರಡನ್ನೂ ಕೂಡ ಇಲ್ಲಿ ಕಾಣಬಹುದಾಗಿದೆ.
ಗಿರಿಯ ಮೇಲೆ ಸ್ವಾಮಿಯ ನೆಲೆನೀಡಾಗಿರ್ತಕ್ಕಂತಹ ಒಂದು ಸ್ಥಳದ ದಿವ್ಯ ಅನುಭವಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಗಿರಿಯ ಮೇಲಿಂದ ಕೆಳಗಿನ ಪ್ರಾಕೃತಿಕ ಸೌಂದರ್ಯವನ್ನ, ಆಹ್ಲಾದಕರವಾದಂತಹ ತಣ್ಣನೆಯ ಗಾಳಿಯ ಅನುಭವವನ್ನ ಇಲ್ಲಿ ಪಡೆಯಬಹುದಾಗಿದೆ. ಬೃಹದಾಕಾರದ ಒಂದು ಗಂಟೆಯನ್ನು ಕೂಡ ಇಲ್ಲಿ ಕಾಣಬಹುದು. ಹಾಗೆ ಕ್ಷೇತ್ರಕ್ಕೆ ನಾವು ಆಗಮಿಸ್ತಾ ಇದ್ದಂಗೆ ನಮ್ಮನ್ನು ಸ್ವಾಗತಿಸ್ತಕ್ಕಂಥದ್ದು ಈ ಬಿಲ್ವಪತ್ರೆ ಮರ. ಬಿಲ್ವಪತ್ರೆಗೆ ನಮ್ಮ ಆಧ್ಯಾತ್ಮಿಕ ಸ್ಥಳದಲ್ಲಿ ವಿಶೇಷವಾದ ಸ್ಥಾನ ಇದೆ. ಈ ಒಂದು ಟ್ಯಾಂಕ್ ಮೇಲೂ ಕೂಡ ಆ ಒಂದು ಜೇನಿನ ಗೂಡು ಕಟ್ಟಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಕ್ಷೇತ್ರದಲ್ಲಿ ಸಾಕಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದು ಕಲ್ಯಾಣ ಮಂಟಪ, ಇದು ಆಡಳಿತ ಕಚೇರಿ, ಶ್ರೀ ಕ್ಷೇತ್ರದ ಆಡಳಿತ ಕಚೇರಿ. ಹಾಗೆ ಇಲ್ಲಿ ಬಂದಂತಹ ಸದ್ಭಕ್ತರು ಉಳ್ಕೊಳ್ಳಿಕ್ಕೆ ಸೂಕ್ತ ರೂಮ್ಗಳ ವ್ಯವಸ್ಥೆಯನ್ನ ಕೂಡ ಕಾಣಬಹುದಾಗಿದೆ. ಇದು ಆಡಳಿತ ಕಚೇರಿಯಲ್ಲಿರ್ತಕ್ಕಂತಹ ಕೊಠಡಿಗಳನ್ನು ಗಮನಿಸಬಹುದಾಗಿದೆ. ಇದು ಪ್ರಸಾದ ಭವನ. ನಿತ್ಯ ನಿರಂತರವಾಗಿ ಬಂದಂತಹ ಎಲ್ಲ ಸದ್ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗಿಸ್ತಕ್ಕಂತಹ ಒಂದು ಭವ್ಯ ಸ್ಥಳ. ಇದು ಯಾತ್ರಿ ನಿವಾಸ. ಬಂದಂತಹ ಸದ್ಭಕ್ತರು ಉಳ್ಕೊಳ್ಳಿಕ್ಕೆ ಇರ್ತಕ್ಕಂತಹ ರೂಮ್ಗಳ ವ್ಯವಸ್ಥೆಯನ್ನ ಇಲ್ಲಿ ಕಾಣಬಹುದಾಗಿದೆ. ಈ ಭವ್ಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ಪೌರ್ಣಮಿಯಂದು ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತವೆ. ಆ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತರು ಒಮ್ಮೆಲೆ ಬಂದು ಕ್ಷೇತ್ರಕ್ಕೆ ಭೇಟಿ ನೀಡೋದನ್ನು ಕಾಣಬಹುದು. ಹಾಗೆ ವರ್ಷದಲ್ಲಿ ಒಮ್ಮೆ ಬೃಹದಾಕಾರದ ಜಾತ್ರಾ ಮಹೋತ್ಸವ ಕೂಡ ನಡೀತಕ್ಕಂಥದ್ದನ್ನು ಪ್ರಾಕೃತಿಕವಾಗಿ ನಿರ್ಮಾಣವಾಗಿರತಕ್ಕಂತಹ ಬೃಹದಾಕಾರದ ಬಂಡೆಗಳ ಒಂದು ಸೌಂದರ್ಯವನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ.